ಸರ್, ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ 100% ಖಚಿತದ ಆಧಾರದ ಮೇರೆಗೇನೆ ಮಾನ್ಯ HD ದೇವೇಗೌಡರು ಕಳೆದ 1 ವರ್ಷದ ನಿರಂತರವಾಗಿ ಪಾಪ ಅವರಿಗೆ ಹೆಲ್ತ್ ಪರ್ಮಿಟ್ ಮಾಡದೇ ಇದ್ರೂ ರಾಜ್ಯಸಭೆಯಲ್ಲಿ ಭಾಗವಹಿಸಿ ಅವರು ಭಾಗವಹಿಸಿದ ಸಮಯದೆಲ್ಲ ಪೂರ್ತಿ ಮೋದಿಯವ್ರನ್ನ ಹೊಗಳುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡಿದ್ರೂ ಕೂಡ BJPಯವರ ಇನ್ನರ್ ಅಜೆಂಡಾ ಏನು, BJPಯವರು ಎಲ್ಲಿ ಹೊಡಿತಾರೆ, ಯಾಕೆ ಹೊಡಿತಾರೆ, ಹೆಂಗೆ ಹೊಡಿತಾರೆ ಅನ್ನುವಂಥದ್ದು ದೇವೇಗೌಡರು ಗೊತ್ತಿದ್ರೂ ಕೂಡ ಈಗ ಇನ್ನು 2ನೇ ಬಾರಿ ನಮ್ಮ 3ನೇ ಬಾರಿ BJPಯವರು ನಾವೇನು ಅನ್ನುವಂಥದ್ದು ತೋರಿಸುವಂಥ ಕೆಲಸವನ್ನು JDSನವರು ಮಾಡಿದ್ದಾರೆ. ಇದು ದೊಡ್ಡ ದುರಂತದ ಸಂಗತಿ. HD ದೇವೇಗೌಡರಿಗೆ ಅಟ್ಲೀಸ್ಟ್ ವಾರದ ಹಿಂದೆಯೇ ನಾವು ದೇವೇಗೌಡರಿಗೆ ಕ್ಯಾಂಡಿಡೇಟ್ ಹಾಕಲ್ಲ, ನಾವು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿದ್ದಿದ್ದರೆ 100% ಕಾಂಗ್ರೆಸ್ ಪಕ್ಷ ಅವರ ವಿಚಾರದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ 2020ನೇ ಇಸ್ವಿನಲ್ಲಿ ನಮಗೂ ಮತ್ತು JDSಗೂ ಕೋಲಿಯೇಷನ್ ಮುರಿದು ಹೋಗಿದ್ದರೂ ಕೂಡ ಸೋನಿಯಾ ಗಾಂಧಿಯವರು HD ದೇವೇಗೌಡರು ಅಂತ ಒಂದು ಮುತ್ಸದಿ ರಾಜಕಾರಣಿ ಪಾರ್ಲಿಮೆಂಟಲ್ಲಿರಬೇಕು, ದೇಶದ ಉನ್ನತ ಸ್ಥಾನಕ್ಕೆ ಹಳ್ಳಿ ರೈತನ ಮಗ ಆ ಸ್ಥಾನಕ್ಕೆ ಹೋದಂಥ ಒಬ್ಬ ವ್ಯಕ್ತಿನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವು ವಿಚಾರಗಳಿಗೆ ದೇವೇಗೌಡರು ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ವಾದ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವರು ಬರೀ 34 MLAಗಳಿದ್ದವು, 44 MLAಗಳು ಬೇಕಾಗಿತ್ತು ಒಂದು ರಾಜ್ಯಸಭೆ MPಗೆ. ಅಂಥದ್ರಲ್ಲಿ ನಮಗೊಂದು ಅವಕಾಶ ಇದ್ದರೂ ಕೂಡ ನಾವು ರಾಜ್ಯಸಭೆಗೆ ಇನ್ನೂ 4ನೇ ಕ್ಯಾಂಡಿಡೇಟ್ ಹಾಕದೇನೆ ಸಂಪೂರ್ಣವಾಗಿ ಇವರು ಸಪೋರ್ಟ್ ಮಾಡಿ ರಾಜ್ಯಸಭಾ MPನ ಮಾಡಿದ್ದಂಥದ್ದು ಕೀರ್ತಿ ಕಾಂಗ್ರೆಸ್ ಸೇರುತ್ತೆ. ಉದ್ದೇಶ ಇಷ್ಟೇ. ಆಮೇಲೆ ಅವ್ರು ಮರ್ತುಬಿಟ್ರು, ಅದು ಬೇರೆ ವಿಚಾರ. ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದವರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ವೇ. ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದವರು ಯಾರು? ಕಾಂಗ್ರೆಸ್ ಪಕ್ಷ. ಅವ್ರ ಮಗನಿಗೆ 2 ಸಲ ಚೀಫ್ ಮಿನಿಸ್ಟರ್ಗೆ ಸಪೋರ್ಟ್ ಮಾಡಿದ್ದವರು ಯಾರು? ಕಾಂಗ್ರೆಸ್ ಪಕ್ಷ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದವರು ಒಂದು ಸೈದ್ಧಾಂತಿಕ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಹೊರತು ದ್ವೇಷದ ಹಿಡನ್ ಅಜೆಂಡಾ ಇಟ್ಕೊಂಡು ದ್ವೇಷವನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಕುಮಾರಸ್ವಾಮಿಯವರಿಗೆ ಏನು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಈಗಾಗಲೇ 2 ವರ್ಷ ಆಯಿತು. ಅವರು 100% ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಇನ್ನೊಂದು 3-4 ತಿಂಗಳೊಳಗೆ ಅದನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಬರೀ 2 ಇರುವಂಥ MPಗೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ರು. ಪಾಪ ಊರೆಲ್ಲ ಓಡಾಡ್ಕೊಂಡು ಅವರು ಎಲ್ಲರನ್ನ ಕಾಂಗ್ರೆಸ್ನ ಬೈಯುವಂಥದ್ದಕ್ಕೆ ಇಟ್ಕೊಂಡಿದ್ರು. ಈಗ ಮುಂದಿನ ನಡೆ ಏನು ಅನ್ನುವಂಥದ್ದು JDSನವ್ರು ವ್ಯಕ್ತಪಡಿಸ್ಲಿ. ಯಾಕೆ ಸೀಟ್ ಕೊಡಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿ. ವಿಜಯೇಂದ್ರ ಅವರು ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿ ಅದೇನೋ ಹೈಕಮಾಂಡ್ ನಿರ್ಧಾರ ತಗೋತು, ಅವರ್ಯಾರೋ ತಗೊಂಡ್ರು, ಇನ್ಯಾರೋ ತಗೊಂಡ್ರು ಅನ್ನುವಂಥದ್ದು ಹೇಳುವಂಥದ್ದಲ್ಲ. ಹಿಂದೆ CT ರವಿ ಅವರು ಏನು ಹೇಳಿದ್ರು, ನಾವು ದೇವೇಗೌಡರ ಆದಿಯಾಗಿ ಹೆಸರಿನ ಪಟ್ಟಿಯನ್ನು ಕಳಿಸಿದ್ದೀವಿ ನಾವು ಹೈಕಮಾಂಡಿಗೆ ಅಂತ ಹೇಳಿದರು. ದೇವೇಗೌಡರನ್ನ ಯಾಕೆ ಪರಿಗಣಿಸಲಿಲ್ಲ? ದೇವೇಗೌಡರನ್ನ ಪರಿಗಣಿಸದೇ ಇರುವಂಥದ್ದು ಕಾರಣ ಹೇಳಿ ಸ್ವಾಮಿ. ಆ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ನೀವು ಅವಮಾನ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ. ಆಯಿತು, ದೇವೇಗೌಡರು ಹೆಲ್ತ್ ಮತ್ತೊಂದು ಸಮಸ್ಯೆ ಇದೆ ಅನ್ನುವಂಥದ್ದಾದರೆ ಸುಮಲತಾ ಕೊಡ್ಬೋದಾಗಿತ್ತಲ್ಲ. ಸುಮಲತಾ ಅವರ ಪೊಲಿಟಿಕಲ್ ಕ್ಯಾರಿಯರ್ನೇ ಹಾಳು ಮಾಡಿಬಿಟ್ರಿ ನೀವು. ಅವರು MP ಆಗಿದ್ದಾಗ ಇಂಡಿಪೆಂಡೆಂಟಾಗಿ ಗೆಲ್ಲುವಂಥದ್ದಕ್ಕೆ ಪ್ರಮುಖವಾದ ಕಾರಣಕರ್ತರು ಯಾರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅವರೇ ಆಯಮ್ಮನಿಗೂ ಗೊತ್ತಿತ್ತು. ಆದ್ರೂ MP ಗೆದ್ದ ಮೇಲೆ ಸಂಪೂರ್ಣವಾಗಿ BJPಗೆ ಅವರು ಸಹಕಾರ ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದ ಮೇಲೆ BJPಗೆ ಅಫಿಷಿಯಲ್ ಸೇರ್ಕೊಂಡ ಮೇಲೆ ಅಲ್ಲಿ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಟಿಕೆಟ್ ವಂಚಿತರಾದರು. ಆಮೇಲೆ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ ಅನ್ನುವಂಥದ್ದು ನಿರೀಕ್ಷೆಯಲ್ಲಿದ್ರು. ಪಾಪ ಅದು ಆಗಲಿಲ್ಲ. ಸದಾನಂದ ಗೌಡ್ರಿಗಾದ್ರೂ ಕೊಡ್ಬೋದಾಗಿತ್ತಲ್ಲ. ನಿಮ್ಮ ಪಕ್ಕ BJPಯವರು RSSನವರು ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗಾದ್ರೂ ಒಂದು ಅವಕಾಶ ಕೊಡುವಂಥ ಕೆಲಸವನ್ನು ಮಾಡ್ಬೋದಾಯ್ತಲ್ಲ. ಒಕ್ಕಲಿಗರಿಗೆ ನೀವು ಅನ್ಯಾಯ ಮಾಡ್ತಾಯಿದ್ರಿ, ಮೋಸ ಮಾಡ್ತಾಯಿದ್ರಿ. ಅವ್ರ ಓಟ್ ಅಷ್ಟೇ ನಿಮಗೆ ಬೇಕಾಗಿರುವಂಥದ್ದು. BJPಯರ ಇನ್ನೊಂದು ಮುಖ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಪರ್ಟಿಕ್ಯುಲರಾಗಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಭಾಳ ಚೆನ್ನಾಗಿ ಗೊತ್ತು. ಇನ್ನು ಮುಂದಿನ ನಡೆ ಏನು ಅನ್ನುವಂಥದ್ದು ನಾವು ಕಾದು ನೋಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು JDSನವ್ರಿಗೆ ಹೇಳುವಂಥದ್ದು ಇಷ್ಟೇ, JDS ಕಾರ್ಯಕರ್ತರಿಗೆ ದಯಮಾಡಿ ಯಾವ ಕಾಲಕ್ಕೂ ಕುಮಾರಸ್ವಾಮಿಯವರು ನಂಬಿಕೊಂಡು ನೀವು BJPಯವ್ರ ಜೊತೆ ಹೋಗಿದ್ದೇ ದೊಡ್ಡ ಒಂದು ದುರಂತದ ಸಂಗತಿ. ಕುಮಾರಸ್ವಾಮಿಯವರು ಯಾವ ರೀತಿ ಇರ್ತಾರೆ, ಯಾವ ಮನಸ್ಥಿತಿ ಏನು ಅನ್ನುವಂಥದ್ದು ಒಬ್ಬರಿಗೂ ಅರ್ಥ ಆಗಲ್ಲ. ಬೆಳಗ್ಗೆ ಒಂದು ರೀತಿ ಯೋಚನೆ ಮಾಡ್ತಾರೆ, ಮಧ್ಯಾಹ್ನ ಒಂದು ರೀತಿ ಯೋಚನೆ ಮಾಡ್ತಾರೆ, ಸಾಯಂಕಾಲ ಒಂದು ರೀತಿ ಯೋಚನೆ ಮಾಡ್ತಾರೆ. ಅವರು ಅಧಿಷ್ಠ ಆಗಿದಾರಲ್ವಾ. ಈಗ ಒಕ್ಕಲಿಗ ಸಮುದಾಯದವರು ಏನು ತೀರ್ಮಾನ ತಗೋತಾರೆ ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆ JDSನವರಿಗೆ ಕುಮಾರಸ್ವಾಮಿ ದೇವೇಗೌಡರು ಭಾಳ ಚೆನ್ನಾಗಿ ಗೊತ್ತು. ಮುಂದಿನ ದಿನಗಳಲ್ಲಿ JDS ಅಸ್ತಿತ್ವದಲ್ಲೇ ಇರಲ್ವೇನೋ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥ ಚೆನ್ನಾಗಿ ಗೊತ್ತು. ಈಗ ಮತ್ತೆ ಏನು ನಿಮ್ಮ ನಿಲುವು ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಿ. ದಿನ ಬೆಳಗ್ಗೆ ಎದ್ದರೆ ಆ ಕೋಮುವಾದ ಪಕ್ಷದ ಜೊತೆ ನೀವು ಸೇರಿಕೊಂಡು HD ದೇವೇಗೌಡರು ಅಂತ ದೊಡ್ಡ ಮುತ್ಸದಿ ರಾಜಕಾರಣಿ ದಿನ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ನ ಬೈಯುವಂಥ ಕೆಲಸವನ್ನು ಮಾಡಿ ಆ ಕೋಮುವಾದಿ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದ್ರಲ್ಲ, ಅದು ಬಹಳ ನೋವು ಉಂಟು ಮಾಡಿರುವಂಥ ಒಂದು ಸಂಗತಿ. ದೇವೇಗೌಡರನ್ನ ಈ ರೀತಿ ನಡೆಸ್ಕೊಂಬಾರ್ದಾಗಿತ್ತು ಅನ್ನುವಂಥದ್ದು ನಮಗೆಲ್ಲ ಭಾಳ ನೋವಿದೆ. ಅವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು BJPಯವರು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅದು ಒಂದು ದಿವಸ ಜಸ್ಟ್ 8 hours ಬಿಫೋರ್, ರಾತ್ರಿ 12 ಗಂಟೆ ರಾತ್ರಿಗೆ ಇದನ್ನು ಲಿಸ್ಟ್ ಬಿಡ್ತಾರೆ. ಒಂದು ವಾರದ ಮುಂಚೆನೇ ಬಿಟ್ಟಿದ್ದಿದ್ರೆ
ದೇವೇಗೌಡರನ್ನ ಮತ್ತೆ ರಾಜ್ಯಸಭಾ ಮೆಂಬರ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ 100% ಯೋಚನೆ ಮಾಡುವಂಥ ಕೆಲಸವನ್ನು ಮಾಡ್ತಿತ್ತು ಅಂತ ನನಗೆ ಆ ಭರವಸೆ ಇತ್ತು. ಯಾಕೆಂದರೆ ಅವರು ರಾಜಕೀಯ ಬೇರೆ, ಅಂಥ ವ್ಯಕ್ತಿಗಳು ಪಾರ್ಲಿಮೆಂಟಲ್ಲಿ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಗಿತ್ತು. ಅವರಿಗೆ ನಿಜವಾಗ್ಲೂ ಮೋಸ ಮಾಡಿದ್ದಾರೆ. ಸರ್, ಈಗ ಅವರು ಕುರುಬರನ್ನ ರಾಜ್ಯಸಭೆ ಕಳಿಸ್ತಾರೆ, ನೀವು ಕುರುಬರಿಗೆ ಅನ್ಯಾಯ ಮಾಡಿ ಕೆಳಗಿಳಿಸಿದ್ರ, ಅವರಲ್ಲೇನೋ ಲಾಭ ನಿರೀಕ್ಷೆ ಮಾಡಿ ಕಳಿಸ್ತಿದ್ದಾರೆ. ನಾವು ಯಾರಿಗೂ ಅನ್ಯಾಯ ಮಾಡುವಂಥ ವ್ಯವಸ್ಥೆ ಇಳಿಸಿದ್ರೆ ಸಿದ್ದರಾಮಯ್ಯನವರು ಅವರ ಮನಪೂರ್ವಕವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹೈಕಮಾಂಡ್ ಹೇಳಿದ ತಕ್ಷಣ ವಿತಿನ್ 24 ಅವರ್ಸಲ್ಲಿ ಕೊಟ್ಟರು. ಅವ್ರ ಹತ್ರ ಕಿತ್ಕೊಂಡು ತಕ್ಕೊಳ್ಳುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಟಾಲೆಸ್ಟ್ ಲೀಡರ್. ಈಗಲೂ ಅವರು ಇಲ್ಲದೆ ನಾವೇನೂ ಮಾಡಲ್ಲ. ಡಿ ಕೆ ಶಿವಕುಮಾರು ಅಷ್ಟೇ ಭಾಳ ಸ್ಪಷ್ಟವಾಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನೂ ಮಾಡದೇ ಇರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 2 ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ದೀವಿ, 2 ಬಾರಿ ವಿರೋಧ ಪಕ್ಷ ನಾಯಕರಾಗಿದ್ದರು. ಅದನ್ನು ನಾವು ಇವರು ಮಾಡಿರುವಂಥ ಅನಾಚಾರಕ್ಕೂ ನಮ್ಮ ವಿಚಾರಕ್ಕೂ ನೀವು ದಯಮಾಡಿ ಕಂಪೇರ್ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ರಾಜ್ಯಸಭಾ ಅಲ್ಲ, ಈಗ ರಾಜ್ಯಸಭಾ ಬೇಕು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ನಾವು 2 ಮಂತ್ರಿ ಸ್ಥಾನ ಕೊಡಲಿಲ್ವೇ? ಈಗ ಮೊದಲನೇ ಹಂತದಲ್ಲಿ 2 ಕೊಟ್ಟಿದ್ದೀವಿ, ವೈಎಸ್ ಸುರೇಶ್ ಅವರು ಕೊಟ್ಟಿದ್ವಿ, ಯತೀಂದ್ರ ಸಿದ್ದರಾಮಯ್ಯವ್ರಿಗೂ ಕೊಟ್ಟಿದ್ದೀವಿ. ಅದನ್ನು ಕಂಪೇರ್ ಮಾಡುವಂಥದ್ದು ಬೇಡ. ದೇವೇಗೌಡರಿಗೆ ಏನು ಮಾಡಿದ್ರೆ ನೀವು BJPಯವರು ಅದನ್ನು ಹೇಳಿ ಸ್ವಾಮಿ, ಅದನ್ನು ಏನು ಯಾವ ರೀತಿ ಅನ್ಯಾಯ ಮಾಡಿದ್ರಿ ಅನ್ನುವಂಥದ್ದು ಹೇಳಿ. ಅವತ್ತಿಂದ 1 ವರ್ಷದಿಂದ ನಿರಂತರವಾಗಿ ಅವ್ರಿಗೆ ಆಸೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ನಿಮ್ಮಂಥವ್ರು ಬೇಕು ಅಂತ ಪಾರ್ಲಿಮೆಂಟಲ್ಲೇ ಇವರು ನರೇಂದ್ರ ಮೋದಿಯವರು ಓಪನ್ ಭಾಷಣದಲ್ಲಿ ಹೇಳಿದ್ರು, ದೇವೇಗೌಡರು ಐಸಾಹೆ ಅಂತ ಹೇಳ್ಕೊಂಡು, ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡು, ಅವ್ರು ಬೇಕೇ ಬೇಕು ಪಾರ್ಲಿಮೆಂಟ್ಗೆ, ಅವ್ರ ಅವಶ್ಯಕತೆ ಇದೆ ಅಂತ ಹೇಳಿ ಈಗ ಇಂಥ ಕೆಲಸ ಮಾಡುವಂಥ ಕೆಲಸವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ?